ಮಧ್ಯಸ್ಥಿಕೆ ವಹಿಸಿದಂತಹ ಅಮೆರಿಕಾಗೆ ಭಾರಿ ಮುಖಭಂಗವಾಗಿದೆ. ಭಾರತ ಪಾಕ್ ಮಧ್ಯೆ ಕದನ ವಿರಾಮ ಅಂತ ಹೇಳಿ ಅಮೆರಿಕ ಅಧ್ಯಕ್ಷ ಡೊನಾಲ್ಡ್ ಟ್ರಂಪ್ ಅವರು ಹೇಳಿದ್ರು. ಟ್ವೀಟ್ ಮಾಡೋದ್ರ ಮೂಲಕ ಸಂಧಾನ ಯಶಸ್ವಿಯಾಗಿದೆ ಅಂತ ಹೇಳಿ ಡೊನಾಲ್ಡ್ ಟ್ರಂಪ್ ಅವರು ಹೇಳಿದ್ರು. ತಕ್ಷಣದಿಂದಲೇ ಕದನ ವಿರಾಮ ಜಾರಿ ಅಂತ ಹೇಳಿ ಅಮೆರಿಕ ಅಧ್ಯಕ್ಷರು ಹೇಳಿದ್ರು. ಅಮೆರಿಕ ಮಾತನ್ನ ಧಿಕ್ಕರಿಸಿದಂತಹ ಪಾಕಿಸ್ತಾನದಿಂದ ಕದನ ವಿರಾಮ ಉಲ್ಲಂಘನೆಯಾಗಿದೆ. ಟ್ರಂಪ್ ಟ್ವೀಟ್ ಬಳಿಕ ಕಾಶ್ಮೀರದಲ್ಲಿ ಪಾಕ್ ಅಟ್ಯಾಕ್ ಮಾಡಿದೆ. ಈಗ ಸರಿಯಾದಂತಹ ನಿರ್ಧಾರವನ್ನ ಕೂಡ ಕೈಗೊಳ್ಳುವಂತಹ ಸಮಯ. ಭಿಕ್ಷೆ ಬೇಡ್ತಾ ಇದ್ದಂತಹ ಪಾಕಿಸ್ತಾನ ಸರ್ಕಾರ IMF ಸಾಲಕ್ಕಾಗಿ ಅಮೆರಿಕದ ಷರತ್ತನ್ನ ಒಪ್ಕೊಂಡಿತ್ತು. ಆರ್ಥಿಕ ಸಂಕಷ್ಟದಿಂದ ಪಾರಾಗೋದಕ್ಕೆ ಕದನ ವಿರಾಮಕ್ಕೆ ಒಪ್ಕೊಂಡಿತ್ತು. ಆದರೆ ಪಾಕ್ ಸೇನಾ ಮುಖ್ಯಸ್ಥ ಅಸೀಮ್ ಮುನೀರ್ ಅವರೇ ಪಾಕಿಸ್ತಾನ ಸರ್ಕಾರದ ವಿರುದ್ಧ ತಿರುಗಿ ಬಿದ್ದಂತೆ ಕಾಣಿಸ್ತಾ ಇದೆ. ಕದನ ವಿರಾಮಕ್ಕೆ ಪಾಕ್ ಸೇನಾ ಮುಖ್ಯಸ್ಥ ಅಸೀಮ್ ಮುನೀರ್ ಒಪ್ಕೊಂಡಿಲ್ಲ ಅನ್ನೋದು ಗೊತ್ತಾಗ್ತಾ ಇದೆ. ನೋಡಿ, ಇವರಲ್ಲೇ ಕೂಡ ದ್ವಂದ್ವ ನಿಲುವಿದೆ, ಡಬಲ್ ಸ್ಟ್ಯಾಂಡ್ ಇದೆ ಪಾಕಿಸ್ತಾನದಲ್ಲಿ. ಪಾಕಿಸ್ತಾನ ಸರ್ಕಾರ ಒಂದು ನಿರ್ಧಾರಕ್ಕೆ ಬಂದ್ರೆ ಪಾಕ್ನ ಸೇನೆ ಮತ್ತೊಂದು ತಿಕ್ಲು ನಿರ್ಧಾರವನ್ನ ಮಾಡುತ್ತೆ. ಪಾಕ್ನ ಅಧ್ಯಕ್ಷರು ಅಂದ್ರೆ ಪಾಕ್ನ ಅಧ್ಯಕ್ಷರು ಏನಿದ್ದಾರೆ ಅವರು ಒಂದು ಸ್ಟ್ಯಾಂಡ್ ಅನ್ನ ತೆಗೆದುಕೊಂಡಿದ್ದಾರೆ. ಆಯ್ತು, ಕದನ ವಿರಾಮವನ್ನ ನಾವು ಘೋಷಣೆ ಮಾಡ್ತಾ ಇದ್ದೀವಿ, ಒಪ್ಕೊಂಡಿದ್ದೀವಿ ಅಂತ ಕೂಡ ಹೇಳ್ತಾರೆ. ಬಟ್ ಆದ್ರೆ ಪಾಕಿಸ್ತಾನದ ಸೇನೆ ತನಗೇನ್ ತೋಚುತ್ತೋ ಅದನ್ನೇ ಮಾಡೋದು ಅಂತ ಹೇಳಿ ತನಗೇನ್ ತೋಚುತ್ತೋ ಅದನ್ನೇ ಮಾಡ್ತಾ ಇದೆ, ದಾಳಿಯನ್ನ ಮಾಡ್ತಾ ಇದೆ. ಅಸೀಮ್ ಮುನೀರ್ ಸೂಚನೆ ಮೇರೆಗೆ ಪಾಕ್ ಸೇನೆಯಿಂದ ಭಾರತದ ಮೇಲೆ ಡ್ರೋನ್ ದಾಳಿಯಾಗಿದೆ. ಅಸೀಮ್ ಮುನೀರ್ ಕುತಂತ್ರದಿಂದ ಕದನ ವಿರಾಮ ಉಲ್ಲಂಘನೆಯಾಗಿದೆ ಅನ್ನೋದು ಗೊತ್ತಾಗ್ತಾ ಇದೆ. ಕದನ ವಿರಾಮದ ಕಳ್ಳಾಟವಾಡಿದಂತಹ ಪಾಕಿಸ್ತಾನ ಮೇ 10 ಅಂತಂದ್ರೆ ನಿನ್ನೆ ಮಧ್ಯಾಹ್ನದಿಂದ ತಡರಾತ್ರಿಯವರೆಗೆ ಏನೆಲ್ಲ ಮಾಡಿದೆ ಅನ್ನೋದು ಗೊತ್ತಿದೆ. ನಾವು ಕೂಡ ನಿಮಗೆ ಇಂಚು ಮಾಹಿತಿಯನ್ನ ಕೂಡ ಕೊಟ್ಟಿದ್ದೀವಿ. ನೋಡಿ, ಮಧ್ಯಾಹ್ನ 3:35ಕ್ಕೆ ಪಾಕ್ DGMO ಫೋನ್ ಮಾಡ್ತಾರೆ. ವಿದೇಶಾಂಗ ಕಾರ್ಯದರ್ಶಿ ಮಾಹಿತಿಯನ್ನ ಕೂಡ ಪಡ್ಕೊಳ್ತಾರೆ. ಅದಾದ ನಂತರ ಸಂಜೆ 5 ಗಂಟೆಗೆ ಎಲ್ಲಾ ತರಹದ ಕದನ ವಿರಾಮ ಘೋಷಿಸಿದ ಭಾರತ ಪಾಕ್. ಮತ್ತೆ ಮೋದಿ ಸಭೆಯಲ್ಲಿ ಅಜಿತ್ ದೋವಲ್ 3 ಸೇನೆಗಳ ಮುಖ್ಯಸ್ಥರು ಕೂಡ ಭಾಗಿಯಾಗಿದ್ರು.